ನಮಸ್ಕಾರ ಸ್ನೇಹಿತರೆ, ಅಥರ್ವ ಗ್ಲೋಬಲ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ನರಗುಂದ ಹೆಸರಲ್ಲೇ ಗತ್ತು ಇರುವ ಊರು, ಬಂಡಾಯದ ನಾಡು. ರೈತ ಹೋರಾಟದಿಂದ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ತನ್ನದೇ ಛಾಪು ಮೂಡಿಸಿರುವ ಕ್ರಾಂತಿಯ ಬೀಡು. ಬ್ರಿಟಿಷರ ಕಾಲದಿಂದಲೂ ನರಗುಂದ ಬಂಡಾಯಕ್ಕೆ ಹೆಸರಾಗಿದೆ. 1850ರ ಆಸುಪಾಸಿನಲ್ಲಿ ನರಗುಂದದ ದೊರೆ ಬ್ರಿಟಿಷರ ವಿರುದ್ಧ ಸಿಡಿದೆದ್ದು ಕ್ರಾಂತಿಯ ಕಹಳೆ ಮೊಳಗಿಸಿದ್ದ. ಅಂತಹ ಅಪ್ರತಿಮ ಹೋರಾಟಗಾರನ ಕಥೆಯೇ ಇವತ್ತಿನ ಸ್ಟೋರಿ. ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ನರಗುಂದದ ಅರಸರು ಬ್ರಿಟಿಷರ ವಿರುದ್ಧ ನಡೆಸಿದ ಹೋರಾಟ, ನರಗುಂದ ಸಂಸ್ಥಾನ ಉಳಿಸಿಕೊಳ್ಳುವಲ್ಲಿ ಮಾಡಿದ ಕದನ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮೈಲುಗಲ್ಲಾಗಿ ಉಳಿದಿದೆ. ನರಗುಂದ ಬಂಡಾಯದ ಮೂಲ ಪುರುಷ ಬಾಬಾ ಸಾಹೇಬರು. ಅವರನ್ನು ಭಾಸ್ಕರ್ರಾವ್ ಭಾವೆ ಅಂತಲೂ ಕರೆಯಲಾಗುತ್ತೆ. 1842ರಿಂದ 1850ರವರೆಗೆ ನರಗುಂದ ಸಂಸ್ಥಾನವನ್ನು ಆಳ್ವಿಕೆ ಮಾಡಿದ್ದು ಇದೇ ಭಾಸ್ಕರ್ರಾವ್. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಹಾಗೂ ನಿಶಸ್ತ್ರ ಕಾಯ್ದೆ ಮುಂದಿಟ್ಟಿದ್ದ ಬ್ರಿಟಿಷರ ವಿರುದ್ಧ ಬಾಬಾ ಸಾಹೇಬರು ಸಿಡಿದೆದ್ದರು. ಇದು ಭಾರೀ ಹೋರಾಟಕ್ಕೆ ಮುನ್ನುಡಿ ಬರೆದಿತ್ತು. ನರಗುಂದ ಸಂಸ್ಥಾನವನ್ನು ಪಡೆದೇ ತೀರಬೇಕು ಎಂದು ಬಂದಿದ್ದ ಬ್ರಿಟಿಷ್ ಅಧಿಕಾರಿ ಮ್ಯಾನ್ಸನ್ ಬಾಬಾ ಸಾಹೇಬರಿಗೆ ಸಂಸ್ಥಾನ ಬಿಟ್ಕೊಡಬೇಕು ಎಂದು ಸೂಚನೆ ನೀಡ್ತಾನೆ. ದಕ್ಷಿಣದ ಸಂಸ್ಥಾನಿಕರ ಸಂರಕ್ಷಣೆಯ ಹೊಣೆಯನ್ನು ಇಂಗ್ಲಿಷ್ ಸರ್ಕಾರದಿಂದ ವಹಿಸಿಕೊಂಡಿದೆ. ಹೀಗಾಗಿ ನಿಮಗೇಕೆ ಶಸ್ತ್ರಾಸ್ತ್ರ ಎನ್ನುವ ಮೂಲಕ ಬಾಬಾ ಸಾಹೇಬರ ಬಲ ಉಡುಗಿಸಲು ಪ್ರಯತ್ನಿಸ್ತಾನೆ. ಈ ವೇಳೆ ಜಾಣ್ಮೆಯ ನಡೆ ಇಟ್ಟ ಬಾಬಾ ಸಾಹೇಬರು ಶಸ್ತ್ರಾಸ್ತ್ರಗಳನ್ನ ತೆಗೆದುಕೊಂಡು ಹೋಗಲು ಬನ್ನಿ ಎಂದು ಆಹ್ವಾನ ನೀಡ್ತಾರೆ. ಶಸ್ತ್ರಾಸ್ತ್ರಗಳನ್ನ ತೆಗೆದುಕೊಂಡು ಹೋಗಲು 1858 ಮೇ 28ರಂದು ಜನರಲ್ ಲೆಸ್ಟರ್ ನರಗುಂದಕ್ಕೆ ಬರ್ತಾನೆ. ಅವನಿಗೆ ತನ್ನಲ್ಲಿದ್ದ ಎಲ್ಲ ಶಸ್ತ್ರಾಸ್ತ್ರಗಳನ್ನ ನೀಡಿ, ಭಾರೀ ಮಳೆ ಇದೆ, ಹೀಗಾಗಿ 3 ದೊಡ್ಡ ತೋಪುಗಳನ್ನು ಸಾಗಿಸಲು ಕಷ್ಟ ಎಂದು ತನ್ನಲ್ಲಿಯೇ ಉಳಿಸಿಕೊಳ್ತಾರೆ. ಹೀಗೆ ಶಸ್ತ್ರಾಸ್ತ್ರಗಳನ್ನು ಪಡೆದು ಸಾಗುತ್ತಿರುವ ಅಧಿಕಾರಿಗಳೊಟ್ಟಿಗೆ ತೆರಳುತ್ತಿದ್ದ ತಮ್ಮದೇ ಸೈನಿಕರು ಕತ್ತಲು ಆವರಿಸುತ್ತಿದ್ದಂತೆ ಅವರ ಮೇಲೆ ಆಕ್ರಮಣ ಮಾಡಿ ಮಧ್ಯರಾತ್ರಿಯೇ ಎಲ್ಲ ಶಸ್ತ್ರಾಸ್ತ್ರಗಳನ್ನ ಮರಳಿ ನರಗುಂದಕ್ಕೆ ತೆಗೆದುಕೊಂಡು ಬರ್ತಾರೆ. ಇದನ್ನು ಭಾರೀ ದೊಡ್ಡ ಅವಮಾನ ಎಂದು ಪರಿಗಣಿಸಿದ್ದ ಬ್ರಿಟಿಷರು ನರಗುಂದದ ಮೇಲೆ ಯುದ್ಧವನ್ನು ಸಾರ್ತಾರೆ. ಈ ಘಟನೆಯಿಂದ ಕೆರಳಿದ ಇಂಗ್ಲಿಷರು ನರಗುಂದ ಸಂಸ್ಥಾನದ ಮೇಲೆ ದಾಳಿ ಮಾಡಲು ಮ್ಯಾನ್ಸನ್ನ ನೇತೃತ್ವದಲ್ಲಿ 1858 ಮೇ 29ರ ರಾತ್ರಿ ಸೂರ್ಯಬಾನ್ ಅಂತಕ್ಕಂಥ ಗ್ರಾಮವನ್ನು ತಲುಪ್ತಾರೆ. ಇದು ಬಾಬಾ ಸಾಹೇಬ್ ಅವರಿಗೆ ಗೊತ್ತಾಗಿ ಅವರ ಆಪ್ತ ಮಿತ್ರರಾಗಿದ್ದ ವಿಷ್ಣುಪಂತ್ ಹಾಗೂ ಹಲವಾರು ಗೆಳೆಯರ ಬಳಗದೊಂದಿಗೆ ರಾತ್ರಿಯೇ ಮ್ಯಾನ್ಸನ್ ಮೇಲೆ ದಾಳಿ ಮಾಡ್ತಾರೆ. ವಿಷ್ಣುಪಂತ್ ಹಾಗೂ ಬಾಬಾ ಸಾಹೇಬ ಬೀಸಿದ ಕತ್ತಿ ಮ್ಯಾನ್ಸನ್ನ ರುಂಡವನ್ನು ತುಂಡರಿಸಿ ಅದನ್ನು ರಾತ್ರೋರಾತ್ರಿ ತಂದು ನರಗುಂದ ಪಟ್ಟಣದ ಅಗಸಿ ಬಾಗಿಲಿಗೆ ಕಟ್ತಾರೆ. ಬೆಳಗಾಗುವುದರಲ್ಲಿ ಅಗಸಿ ಬಾಗಿಲು ಬ್ರಿಟಿಷ್ ಅಧಿಕಾರಿಯ ರಕ್ತದಿಂದಾಗಿ ಕೆಂಪಾಗಿ ಹೋಗಿತ್ತು. ಅಂದಿನಿಂದ ಈ ಅಗಸಿ ಬಾಗಿಲಿಗೆ ಕೆಂಪಗಸಿ ಎಂದೇ ಹೆಸರು ಬೀಳುತ್ತದೆ. ಈಗಲೂ ಕೂಡ ಆ ಬಾಗಿಲನ್ನು ಕೆಂಪಗಸಿ ಅಂಥೇಳಿ ಕರೀತಾರೆ. 28ನೇ ವಯಸ್ಸಿನಲ್ಲಿ ಪಟ್ಟಕ್ಕೇರಿದ ಬಾಬಾ ಸಾಹೇಬ ಎಂದು ಖ್ಯಾತಿ ಹೊಂದಿದ್ದ ಭಾಸ್ಕರ್ರಾವ್ 1842ರಿಂದ 1858ರವರೆಗೆ ನರಗುಂದದ ಸಂಸ್ಥಾನವನ್ನು ಆಳ್ವಿಕೆ ಮಾಡ್ತಾರೆ. ಅವರಿಗೆ ಮಕ್ಕಳಿರಲಿಲ್ಲ. 1846ರಲ್ಲಿ ಒಂದು ಗಂಡು ಮಗು ಜನಿಸಿತ್ತಾದರೂ ಕೆಲವು ವರ್ಷಗಳಲ್ಲಿ ಅದು ಮೃತಪಟ್ಟಿತ್ತು. ಹಾಗಾಗಿ ದತ್ತುಪುತ್ರರಿಗೆ ಹಕ್ಕಿಲ್ಲ ಎನ್ನುವ ನೀತಿಯಡಿ ನರಗುಂದ ಸಂಸ್ಥಾನವನ್ನು ಪಡೆಯಲು ಬ್ರಿಟಿಷ್ ಅಧಿಕಾರಿಗಳು ಹುನ್ನಾರು ಮಾಡ್ತಾಯಿದ್ರು. ಇದೇ ನೀತಿಯಿಂದ ಕುದ್ದಿದ್ದ ನರಗುಂದ್ ಬಾಬಾ ಸಾಹೇಬರು ಬ್ರಿಟಿಷರ ವಿರುದ್ಧ ಹೋರಾಡಲು
ಅಣಿ ಮಾಡುವಂತೆ ಮಾಡಿತ್ತು. ಮ್ಯಾನ್ಸನ್ನ ಹತ್ಯೆಯ ನಂತರ ಕೆಂಪಗಶಿಯ ಬಳಿಯೇ ಅವರ ರುಂಡವನ್ನು ಹೂಳಲಾಗಿತ್ತು. ಈಗಲೂ ಅಲ್ಲಿ ಒಂದು ಸ್ಮಾರಕ ಮಾಡಲಾಗಿದೆ. ಮ್ಯಾನ್ಸನ್ನ ಸಾವಿನ ನಂತರ ನರಗುಂದ ಸಂಸ್ಥಾನದ ಮೇಲೆ ದಾಳಿ ಮಾಡಿದ ಬ್ರಿಟಿಷರು ಜೂನ್ 2ರಂದು ಕೋಟೆ ಒಡೆದು ಒಳಗೆ ನುಗ್ಗಿ ಎಲ್ಲವನ್ನ ಧ್ವಂಸಗೊಳಿಸ್ತಾರೆ. ಸಾವಿರಾರು ಜನರ ಸಮ್ಮುಖದಲ್ಲಿ 1858 ಜೂನ್ 12ರಂದು ಬಾಬಾ ಸಾಹೇಬರನ್ನು ಬೆಳಗಾವಿಯ ಕಾರ್ಯಾಗೃಹದಲ್ಲಿ ಗಲ್ಲಿಗೇರಿಸಲಾಗ್ತದೆ. ಬಾಬಾ ಸಾಹೇಬರು ಹೊತ್ತಿಸಿದ ಬಂಡಾಯದ ಕಿಡಿ ಈಗಲೂ ನರಗುಂದದಲ್ಲಿದೆ. ಅನ್ಯಾಯ ಅಕ್ರಮ ಆದಾಗ ನರಗುಂದ ಈಗಲೂ ಕೂಡ ಬಂಡೇಳುತ್ತೆ. ಇಲ್ಲಿಯ ನೆಲದಲ್ಲಿ ಬಂಡಾಯದ ಗುಣವಿದೆ. ಅನ್ಯಾಯವನ್ನು ಸಹಿಸದ ಪ್ರವೃತ್ತಿಯನ್ನು ಈ ನೆಲ ಕಲಿಸಿದೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.